ಇದೇ ತಿಂಗಳ 25ನೇ ತಾರೀಕು ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ತೆರೆ ಕಾಣ್ತಾ ಇದೆ. ಆ ಸಿನಿಮಾದ ಪ್ರಮೋಷನ್ನಲ್ಲಿ ಅವರೆಲ್ಲರೂ ಕೂಡ ಬ್ಯುಸಿ. ಇವತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ನಿಂತು ಕಿಚ್ಚ ಸುದೀಪ್ ವೇದಿಕೆಯ ಮೇಲೆ ಆಡಿರ್ತಕ್ಕಂಥ ಕೆಲವೊಂದು ಮಾತುಗಳು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಚಿತ್ರದ ಪ್ರಚಾರ ಭಾಗವಾಗಿ ಹುಬ್ಬಳ್ಳಿಯ ಆಯೋಜಿಸಲಾಗಿದ್ದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಕೊಟ್ಟ ಒಂದು ಹೇಳಿಕೆ ಬೆಂಗಳೂರಿನ ಗಾಂಧಿನಗರದಲ್ಲೂ ಕೂಡ ಸಂಚಲನ ಸೃಷ್ಟಿಸಿದೆ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿಯಾಗ್ತಾ ಇದೆ, ನಾವು ಯುದ್ಧಕ್ಕೆ ಸಿದ್ಧ, ನಾವು ನಮ್ಮ ಮಾತಿಗೆ ಬದ್ಧ, ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿಲ್ಲ, ನನ್ನ ಸ್ನೇಹಿತರು ಅಂದರೆ ಅಭಿಮಾನಿಗಳು ಚೆನ್ನಾಗಿರಬೇಕು ಅಂತ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದೆ. ಬಾಯಿ ಇಲ್ಲ ಅಂತಲ್ಲ, ಆದರೆ ನನ್ನ ಸಹನೆಯಿಂದ ನಿಮ್ಮ ಮೇಲೆ ಕಲ್ಲಿನ ತೂರಾಟ ನಡೆಯುತ್ತಲೇ ಇರುತ್ತೆ. ಆದರೆ ತಡೆಯೋ ತನಕ ತಡಿರಿ, ಯಾರಾದರೂ ನಿಮ್ಮನ್ನು ಕೆಣಕಿದ್ರೆ ನೀವು ಅವರ ಭಾಷೆಯಲ್ಲೇ ಉತ್ತರ ಕೊಡಿ. ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು, ನಮ್ಮ ಅಭಿಮಾನಿಗಳು ನೀವು ಸುಮ್ಮನಿರಬೇಡಿ ಅಂತ ಯುದ್ಧಕ್ಕೆ ಸಿದ್ಧರಾಗುವಂತೆ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಮಾಜಿ ಶಾಸಕ ರಾಜು ಗೌಡ ಮಾತನಾಡಿ ಸುದೀಪ್ ಫ್ಯಾನ್ಸ್ ಏನು ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ ಅಂದಿದ್ದಾರೆ. ಈ ಮಧ್ಯೆ ಸುದೀಪ್ ಹೇಳಿಕೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಅವರು ಇಲ್ಲದೆ ಇರುವಾಗ ಕೆಲವೊಬ್ಬರು ಏನೇನೋ ಮಾತಾಡ್ತಾ ಇದ್ದಾರೆ, ವೇದಿಕೆ ಮೇಲೆ ಮತ್ತು ಚಾನಲ್ಗಳಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ. ದರ್ಶನ್ ಬಂದಾಗ ಇವರು ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ. ದರ್ಶನ್ ಹೇಳಿದಂತೆ ನೀವು ಯಾರು ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ಹೇಳಿದ್ದಾರೆ. ಇನ್ನು ದರ್ಶನ್ ಫ್ಯಾನ್ಸ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೋ ಒಂದು ಪಡೆಯಲ್ಲ, ಗಜಪಡೆ, ಡಿ ಬಾಸ್ ಹೊರಗಡೆ ಇರಬೇಕಾದ್ರೆ ಯುದ್ಧ ಮಾಡೋ ಮಾತೇ ಇರಲಿಲ್ಲ ಅಂತ ಅವಹೇಳನಕಾರಿ ಪದಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದಾಳಿಗೆ ಇಳಿದಿದ್ದಾರೆ. ಅಗೈನ್ ಫ್ಯಾನ್ಸ್ ವಾರ್ ಶುರುವಾದಂತೆ ಕಾಣಿಸ್ತಾ ಇದೆ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದ್ರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ, ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದ್ರೆ ನಿಮ್ಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ, ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಕೆಲವೊಂದ್ ಜನ ನಮ್ ಸುದೀಪ್ ಅಣ್ಣನ ತಾಳ್ಮೆನೆ ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವ್ ಎದ್ರಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಬಟ್ ಇದು ಈ ಟೈಮಲ್ಲಿ ಬೇಕಿತ್ತ ಅನ್ನೋ ಚರ್ಚೆ ಬರುತ್ತೆ ನೋಡಿ. ಇದು ಏನು ವಿಷಯ ಅಂತ ಹೇಳಕ್ಕೆ ಏನು ಸಿನಿಮಾ ವಿಶ್ಲೇಷಣಕಾರರೇ ಏನು ಬೇಕಾಗಿಲ್ಲ. ಹೌದು, ಎಂಥವ್ರಿಗೂ ಗೊತ್ತಾಗುತ್ತೆ. ಒಂದು ಚಿಕ್ಕ ಮಗು ತೋರಿಸ್ಬಿಟ್ಟು ಸುದೀಪ್ ಇದು ಯಾರಿಗಪ್ಪ ಮಾತನಾಡಿದ್ದು ಅಂತಂದ್ರೆ ಖಂಡಿತ ಹೇಳ್ತಾರೆ. ಅಂಡ್ ಈಗ ದರ್ಶನ್ ವಿಚಾರಕ್ಕೆ ಬರ್ತಾ ಇರೋದು ಕೊನೆಗೆ ಅಲ್ಟಿಮೇಟ್ಲಿ ಅಲ್ವಾ. ಸುದೀಪ್ ಮತ್ತು ದರ್ಶನ್ ಅವರ ಸ್ನೇಹ ಮೊದಲು ತುಂಬ ಚೆನ್ನಾಗಿತ್ತು ಒಂದು ಟೈಮಲ್ಲಿ, ಆಮೇಲೆ ಏನೇನೋ ಕಾರಣ ಅವರಿಬ್ಬರು ಕಿತ್ತೋಯ್ತು. ಬಟ್ ಇದು ಹಿಂಗಾಗ್ಬಿಡುತ್ತೆ, ಯಾರೋ ಇಬ್ಬರು ನಾಯಕರು ಮುಖಾಮುಖಿ ಮಾತನಾಡ್ತಾ ಇರೋದಲ್ಲ ಇದು. ಅವ್ರ ಹಿಂದೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಇವ್ರು ಈ ಥರ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಆ ಫ್ಯಾನ್ ಫಾಲೋಯಿಂಗ್ ಏನಾದ್ರು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಯಾರ ಜವಾಬ್ದಾರಿ? ಸಿನಿಮಾ ಅಲ್ಲೋ ವೇದಿಕೆ ಮೇಲೋ ಹೇಳಕ್ ಡೈಲಾಗ್ಗಳು ಚೆನ್ನಾಗಿರುತ್ತೆ, ಇಂಪ್ಯಾಕ್ಟ್ ಏನಾಗುತ್ತೆ ನಿಮಗೆ ಅಲ್ಲಿ ಜನ ಕೂಗ್ತಾ ಇರ್ತಾರೆ. ಇದು ರಾಜಕಾರಣಿಗಳಿಗೂ ಅನ್ವಯ ಆಗುತ್ತೆ, ಸಿನಿಮಾದವ್ರಿಗೂ ಅನ್ವಯ ಆಗುತ್ತೆ. ಆ ಹುಮ್ಮಸ್ಸಲ್ಲಿ ಅವ್ರು ಕೂಗ್ತಾ ಇದ್ದಾಗ ನೀವು ಮಾತನಾಡ್ಬಿಡ್ಬೋದು ಎಕ್ಸೈಟ್ ಆಗಿ, ಅದರ ಇಂಪ್ಯಾಕ್ಟ್ ಏನು, ಪರಿಣಾಮ ಏನು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕಾಗತ್ತೆ. ಸುದೀಪ್ ಅವರು ಹಾಗೆಲ್ಲ ಏನೋ ಪಾಸಿಂಗ್ ಕಮೆಂಟ್ ತರ ಕೊಡುವಂತಹ ಮನುಷ್ಯ ಅಲ್ಲ. ಹೌದು, ಆ ಆವೇಶಕ್ಕೆ ಮಾತಾಡ್ಬಿಡೋರಲ್ಲ, ಆಗಲ್ಲ, ಆ ತರ ಮಾತಾಡೋರಲ್ಲ. ನಾವೇ ಎಷ್ಟು ಇಂಟರ್ವ್ಯೂಗಳನ್ನ ಮಾಡಿದೀವಿ, ಎಷ್ಟು ಇಂಟರ್ವ್ಯೂಗಳಲ್ಲಿ ನೋಡಿದೀವಿ. ನೀವೆಷ್ಟೇ ಅವ್ರನ್ನ
ಕಾಲೆಳೆದು ಕೆಣಕಿದ್ರು ಕೂಡ ಅವರು ಕೆಲವೊಂದು ಮಾತುಗಳನ್ನ ಆಡಲ್ಲ ಅಂದ್ಮೇಲೆ ಅವ್ರು ಆಡಲ್ಲ, ಹೌದು, ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಸ್ಟಿಕ್ ಆನ್ ಆಗ್ತಾರೆ. ಅವ್ರ ಲಿಮಿಟ್. ಆದ್ರೆ ಇವತ್ತು ನಿನ್ನೆ ಅವರು ರಾತ್ರಿ ನಡೆದಿರೋ ಪ್ರೋಗ್ರಾಮ್ ಅಲ್ಲಿ ಅವ್ರು ಆ ತರ ಹೇಳೋ ಅವಶ್ಯಕತೆ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಈಗ ಸುದೀಪ್ಗೂ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದ್ದೇ ಇದ್ದಾರೆ. ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅವ್ರ ಫ್ಯಾನ್ ಫಾಲೋಯಿಂಗ್ ಅವ್ರು ನೋಡ್ತಾರೆ ಸಿನಿಮಾ. ಹೌದು, ಒಂದು ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತಂದ್ರೆ 2 ದಿನ 3 ದಿನ ಅಭಿಮಾನಿಗಳು ಹೋಗ್ತಾರೆ, ನಂತರ ಉಳಿದವರು ಹೋಗ್ತಾರೆ. ಮೌತ್ ಪಬ್ಲಿಸಿಟಿ ಆಗುತ್ತೆ, ಚೆನ್ನಾಗಿದೆ ಸಿನಿಮಾ ಅಂತಂದಾಗ ಹೋಗ್ತಾರೆ. ಪಬ್ಲಿಸಿಟಿಗೋಸ್ಕರ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕೊಟ್ರಾ ಅನ್ನೋದು ಪ್ರಶ್ನೆ. ಸುದೀಪ್ ಅದ್ರ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಸಿನಿಮಾ ಬಗ್ಗೆ ನಾನು ಎಲ್ರಿಗೂ ಸೇರಿ ಹೇಳ್ತಾ ಇರೋದು, ನಿಮ್ಮ ಸಿನಿಮಾ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಈ ತರ ಯಾವ ಪಬ್ಲಿಸಿಟಿಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಹೆಂಗಾಗಿತ್ತು ಅಂದ್ರೆ ಕೊಳ ತಿಳಿಯಾಗಿತ್ತು, ಈಗ ಆ ಕೊಳಕ್ಕೆ ಕಲ್ಲು ಹೊಡೆದಂಗೆ ಆಗ್ಬಿಟ್ಟಿದೆ, ರಾಡಿ ಆಗ್ಬಿಡುತ್ತೆ. ಈಗೇನು ಸುಮ್ಮನೆ ಇರ್ತಾರ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಕಡೆಯವರು ಶುರು ಮಾಡಿದ್ದಾರೆ, ಆಲ್ರೆಡಿ ಶುರು ಆಗೋಗಿದೆ. ಅದಕ್ಕೆ ಇವ್ರು ಕೌಂಟರ್ ಕೊಡ್ತಾರೆ, ಆಯ್ತಾ. ಇನ್ನು ಸಿನಿಮಾ ರಿಲೀಸ್ ಆದಾಗ ಏನಾಗುತ್ತೆ ಅಂದ್ರೆ ಆ ಲೆವೆಲ್ ಮೀರಿದ ಕಮೆಂಟ್ಸ್ ಗಳು ಶುರು ಆಗುತ್ತೆ, ಆಮೇಲೆ ಅದು ಕಂಪ್ಲೇಂಟ್ ಆಗುತ್ತೆ, ಅದನ್ನ ಫೇಸ್ ಮಾಡಬೇಕು, ಅದನ್ನೆಲ್ಲ ಅನುಭವಿಸಿದಾಗ ಇವ್ರು ಬರ್ತಾರೆ. ರಮ್ಯಾ ವಿಚಾರದಲ್ಲಿ ಏನಾಯ್ತು ನೋಡಿ ಅಲ್ವಾ, ರಮ್ಯಾ ವಿಚಾರದಲ್ಲಿ ಏನಾಗಿತ್ತು, ಕೊನೆಗೆ ಅವ್ರು ಏನ್ ಮಾಡಿದ್ರು, ಕೊನೆಗೆ ಹೆಂಗೆ ಅವ್ರು ಬುದ್ಧಿ ಕಲಿಸಿದ್ರು, ಅಲ್ಲಿ ತನಕ ಯಾಕೆ ನೋಡಿ. ನಾವು ಮಾತೆತ್ತಿದ್ರೆ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳ ಬಗ್ಗೆ ಮಾತನಾಡ್ತೀವಲ್ಲ, ನಿಮಗೆ ತಮಿಳು, ತೆಲುಗು ನೀವು ನೋಡ್ತಾ ಇರ್ತೀರ, ಒಬ್ಬ ಹೀರೋ ಸಿನಿಮಾ ಪ್ರಮೋಷನ್ಗೆ ಇಡೀ ಇಂಡಸ್ಟ್ರಿ ಬರುತ್ತೆ, ಆ ಒಗ್ಗಟ್ಟು ಕಾಣಿಸುತ್ತೆ. ಒಗ್ಗಟ್ಟು ನಿಮಗೆ ತಮಿಳಲ್ಲಾಗ್ಲಿ ತೆಲುಗುನಲ್ಲಾಗ್ಲಿ ಆ ಒಗ್ಗಟ್ಟು ಕಾಣಿಸುತ್ತೆ. ನಮ್ಮಲ್ಲಿ ಆಗ್ತಾ ಇರೋದೇ ಇದು ಇತ್ತೀಚೆಗೆ. ಯಾಕೆ ಅಂತಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಬ್ಬ ಹಿರಿಯಣ್ಣ ಅವ್ರ ಮಾತನ್ನು ಎಲ್ಲರೂ ಕೇಳ್ತಾರಪ್ಪ ಅನ್ನೋದು ಅಂಬರೀಷ್ ಕಾಲಕ್ಕೆ ಮುಗಿದೋಯ್ತು. ರಾಜ್ಕುಮಾರ್ ಅವರಿದ್ರು, ಅದಾದ್ಮೇಲೆ ಅಂಬರೀಷ್ ಅವ್ರಿಗೊಂದು ಕಮಾಂಡ್ ಇತ್ತು, ಲೀಡರ್ಶಿಪ್ ಇಲ್ಲ. ಇವಾಗ ಎಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ತಮ್ಮದೇ ನೋಡ್ಕೋತಾ ಇದ್ದಾರೆ, ಇಂಡಸ್ಟ್ರಿ ಅಂತ ಯಾರು ಯೋಚನೆ ಮಾಡ್ತಿಲ್ಲ. ತಮ್ಮ ಸಿನಿಮಾ ಕ್ಲಿಕ್ ಆಗ್ಬಿಟ್ರೆ ಸಾಕು. ಬಟ್ ಆಮೇಲೆ ನಮ್ಗೆ ಯಾಕೆ ಬೇಕು ಅನ್ನೋ ಒಂದು ಮನೋಭಾವ ಆಯ್ತಾ. ಎಲ್ಲಿ ನಮ್ಮಲ್ಲಿ ನೀವು ಸಿನಿಮಾ ಪ್ರಮೋಷನ್ಗಳನ್ನ ನೋಡಿದಾಗ ಮಲ್ಟಿ ಸ್ಟಾರ್ಗಳು ಒಟ್ಟೊಟ್ಟಿಗೆ ಬಂದು ಪ್ರಮೋಷನ್ ಮಾಡೋದನ್ನ ಎಲ್ಲಿ ನೋಡಿದೀರಾ? ಅವ್ರವ್ರ ಸಿನಿಮಾ ನೋಡ್ತಾರೆ, ಹೊಸಬ್ರು ಅನ್ನಿಸ್ದಾಗ ಏನೋ ಒಂದು ಅವರ ಪರ್ಸನಲ್ ರ್ಯಾಪೋದಿಂದ ಹೋಗಿರ್ಬೋದು ಅಷ್ಟೇನೆ. ಇದು ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಈಗ ಜಾಸ್ತಿ ಆಗುತ್ತೆ. ಈಗ ದರ್ಶನ್ ಒಂದು ಸಿನಿಮಾ ರಿಲೀಸ್ ಆಯ್ತು, ಡೆವಿಲ್. ಆ ಸಿನಿಮಾ ಅದ್ರ ಪರ್ಫಾರ್ಮೆನ್ಸ್ ಅದು ಮಾಡಿದೆ, ಈಗ ಇವ್ರದ್ದು ಬರುತ್ತೆ, ಇವ್ರದ್ದು ಪರ್ಫಾರ್ಮ್ ಮಾಡ್ಬೇಕು ಅಷ್ಟೇನೆ. ಇಷ್ಟೇ ವಿಚಾರ ಅಲ್ವಾ? ಆಮೇಲೆ ಏನು ಇದೇ ಕೊನೆ ಸಿನಿಮಾಗಳಲ್ವಲ್ಲ ನಿಮ್ದು, ಎಲ್ಲ ಮುಗಿಸ್ಬಿಟ್ಟು ಹೊಟ್ಬಿಡ್ತೀನಿ ಅನ್ನೋದಕ್ಕೆ ಇನ್ನೂ ಸಿನಿಮಾಗಳಿದೆಯಲ್ವಾ. ಹಾಗಾಗಿ ಯಾಕೆ ಆ ಥರ ಈಗ ದರ್ಶನ್ ವಿಚಾರಣೆ ತಗೊಳ್ಳೋದೇ ನಾವು ಆಗ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದ್ರೆ ಪೈರಸಿ ಮಾಡ್ತಿರೋರಿಗೆ ಕೊಡ್ತಾ ಇರೋ ಟಾಂಟು ಇರ್ಬೋದಾ ಅನ್ನುವಂತ ಪ್ರಶ್ನೆ ಕೂಡ. ಹಂಗಿದ್ದಾಗ ಪೈರಸಿ ಮಾಡೋರ್ನ ನೇರವಾಗಿ ಹೇಳ್ಬೋದಾಗಿತ್ತು ಇವರು. ಈಗ ಒಂದು ಹೊರಗಡೆ ಒಂದು ಟೀಮ್ ರೆಡಿ ಆಗ್ತಾ ಇದೆ ಯುದ್ಧಕ್ಕೆ ಅಂದ್ರೆ ಪೈರಸಿ ಮಾಡೋ ಟೀಮಾ ಹೇಳಿ ಅಲ್ಲ, ನೇರವಾಗಿ ತಪ್ಪೇನು, ಕಾನೂನು ಬಾಹಿರ ಕೃತ್ಯಗಳದೆಲ್ಲ, ಪೈರಸಿ ಮಾಡೋರ್ಗೆ ಅಂತಾನೆ ಹೇಳಿ. ನೀವು ಆ ಹೆಸರನ್ನೇ ತಗೊಳ್ಳಿಲ್ಲ ಅಂದ್ರೆ ನೇರವಾಗಿ ಎಲ್ಲ ಅನ್ಕೊಳ್ಳೋದು ಇದು ದರ್ಶನ್ ಫ್ಯಾನ್ಸ್ ಹೇಳಿರೋದು ಅನ್ನೋ ರೀತಿನಲ್ಲೇ ಬರುತ್ತೆ. ಯಾಕಂದ್ರೆ ಅವರಿಬ್ಬರ ಮಧ್ಯನೇ ಇರೋದು, ಇಬ್ಬರ ಮಧ್ಯದಲ್ಲೇ ಇರ್ತಕ್ಕಂಥದ್ದು, ಇನ್ಯಾರ ಮಧ್ಯದಲ್ಲೂ ಇಲ್ಲ. ಹಾಗಾಗಿ ಈ ವಿಚಾರವನ್ನ ರಾಡಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೆಂಗಿದ್ರು ಈಗ ಸುದೀಪ್ ಅವರ ಫ್ಯಾನ್ಸು ಎಲ್ಲರೂ ಸಿನಿಮಾ ನೋಡ್ತಾರೆ. ನಮ್ಮ ಬಾಸ್ ಸಿನಿಮಾ ನಾವು ಗೆಲ್ಲಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಸಿನಿಮಾ ನೋಡ್ತಾರೆ ಅವರು, ಅದ್ರ ಡೌಟೇ ಇಲ್ಲ, ಅದ್ರಲ್ಲಿ ಇಟ್ಕೊಳ್ಳೋದೇ ಬೇಡ. ಈ ತರ ಡೈಲಾಗ್ಗಳನ್ನ ಹೇಳಿ ನೀವು ಸಿನಿಮಾಗೆ ಹೋಗಿ ಅಂತ ಹೇಳ್ಬೇಕಾ? ಅದನ್ನ ಹೆಂಗ್ ಫ್ಯಾನ್ ಫಾಲೋಯಿಂಗ್ ಅಂತೀರಾ? ಆಮೇಲೆ ಕಾನ್ಸಂಟ್ರೇಷನ್ ಎಲ್ಲ ವಿಷಯವಾಗೇ ಇರುತ್ತೆ ವಿನಃ ಸಿನಿಮಾ ಬಗ್ಗೆ ಇರಲ್ಲ. ಆ ಡಿಸ್ಕಷನ್ ಅದೇ ಆಗುತ್ತೆ. ಕರೆಕ್ಟ್. ನೀವು ಫೋಕಸ್ ಆನ್ ದಿ ಮೂವಿ, ನಾಟ್ ಆನ್ ಪರ್ಸನಲ್ ಥಿಂಗ್ಸ್ ಅಂತ ನಾನು ಹೇಳ್ತಾ ಇರೋದು. ಬೇಕಾಗಿಲ್ಲ ಅಂತ ಅಂದ್ರೆ ಇವರೆಲ್ಲ ತುಂಬಾ ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ದೊಡ್ಡದಾಗಿ ಬೆಳೆದಿದ್ದಾರೆ, ದೊಡ್ಡ ನಟರು, ಇವ್ರಿಗೆ ಇವೆಲ್ಲ ಬೇಕಾಗೇ ಇಲ್ಲ. ಆಮೇಲೆ ಎಲ್ಲ ಎಲ್ಲ ಗೊತ್ತಿರ್ತಕ್ಕಂಥವ್ರು, ಸಿನಿಮಾ ಇಂಡಸ್ಟ್ರಿನ ಒಳಗಡೆಯಿಂದ ನೋಡಿರ್ತಕ್ಕಂಥವ್ರು, ಬೇಕಾಗಿಲ್ಲ. ಬಟ್ ಈ ತರ ಡೆವಲಪ್ಮೆಂಟ್ಸ್ ಕೂಡ ಸರಿಯಲ್ಲ ಅಂತ. ನೋಡೋಣ ಏನಾಗುತ್ತೆ ಅಂತ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ಸ್ಫೋಟಕ ಬೆಳವಣಿಗೆ ನಡೆದಿದೆ. ಸಿಎಂ ಆಪ್ತ ಮಾಜಿ ಸಚಿವ ರಾಜಣ್ಣ ಅವರನ್ನ ನಿನ್ನೆ ರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಿಢೀರ್ ಅಂತ ಭೇಟಿಯಾದರು. ಬೆಂಗಳೂರಿನ ಖಾಸಗಿ ಅತಿಥಿ ಗೃಹದಲ್ಲಿ ಭೇಟಿಯಾಗಿ ಒಂದು ವೇಳೆ ಹೈಕಮಾಂಡ್ ನನ್ನನ್ನು ಸಿಎಂ ಮಾಡೋಕೆ ಮುಂದಾದ್ರೆ ನನ್ನನ್ನು ಬೆಂಬಲ ಮಾಡಿ ಅಂತ ಅವ್ರನ್ನ ಕೇಳಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಬೆಳಗ್ಗೆ ಪ್ರತಿಕ್ರಿಯಿಸಿದ ರಾಜಣ್ಣ, ಡಿಕೆಶಿ ಏನೇ ಪ್ರಯತ್ನ ಮಾಡಿದ್ರು ನನ್ನ ನಿಷ್ಠೆ ಬದಲಾಗಲ್ಲ, ನಾನು ಸಿದ್ದರಾಮಯ್ಯ ಪರವೇ ಅಂದ್ರು. ಅಲ್ಲದೆ ಪಕ್ಷ ಸಂಘಟನೆಗೆ ಕೇಳಿದ್ದಾರೆ. ಆಯ್ತು,
ಸಂಘಟನೆ ಮಾಡೋಣ ಅಂತ ಹೇಳಿದ್ದೀನಿ ಅಂತ ಕೂಡ ತಿಳಿಸಿದ್ರು. ರಾಜಣ್ಣ ಭೇಟಿ ಬಗ್ಗೆ ಡಿಕೆಶಿ ಸ್ಪಷ್ಟನೆ ಕೊಟ್ಟು, ರಾಜಣ್ಣ ನಮ್ಮ ಶಾಸಕರು, ಮಂತ್ರಿ ಆದವರು, ರಾಜಣ್ಣ ನನಗೆ ಆಪ್ತ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ನಾನು, ನಮಗೂ ಅವರಿಗೂ ಭಿನ್ನಾಭಿಪ್ರಾಯ ಇಲ್ಲ, ನಾನು ಯಾರ ಮೇಲೂ ಜಗಳ ಆಡಿಲ್ಲ, ಅಣ್ಣ ತಮ್ಮಂದಿರ ಮಧ್ಯೆಯೇ ಜಗಳ ಆಗತ್ತೆ, ಅಂಥದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ, ಅಲ್ಲದೆ ನಾನು ಸಿಎಂ ಬ್ರದರ್ಸ್ ರೀತಿ ಕೆಲಸ ಮಾಡ್ತಿದ್ದೀವಿ ಅಂತ ಕೂಡ ಹೇಳಿದ್ರು. ಈ ಮಧ್ಯೆ ಪರಮೇಶ್ವರ್ ಮಾತನಾಡಿ, ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಅಂದ್ರೆ ಈ ಮಧ್ಯೆ ಡಿಕೆ ಸಿಎಂ ಆಗೋದು ವಿಚಾರ ಏನಿದೆ ಫಿಕ್ಸ್ ಅಂತ ಮತ್ತೆ ಇಕ್ಬಾಲ್ ಹುಸೇನ್ ಪುನರುಚ್ಚರಿಸಿದ್ದಾರೆ ಮತ್ತು 9-6 ಏನು ಡೇಟ್ ಕೊಟ್ಟಿದ್ರು, ಅದರ ಬಗ್ಗೆಯೂ ಕೂಡ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿ ಕೆಲಸ ಮಾಡಿರೋರು, ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ನನ್ನ ರೆಕಾರ್ಡ್ ಪಾರ್ಟಿ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ನಾನು ನನ್ನ ಹಿಂದಿನ ಎಲ್ಲ ಹೇಳಿಕೆಗಳಿಗೂ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಮತ್ತೆ ಅದನ್ನ ಏನು ವಿಶೇಷತೆ ಏನು ಕಾಣಿಸ್ತಾ ಇಲ್ಲ. ಡೆಪ್ಟಿ ಸಿಎಂ ಅವರು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಪಕ್ಷ ಸಂಘಟನೆಗೆ ಎಲ್ಲರನ್ನು ಕರೆದು ಮಾತನಾಡ್ತಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸುಮ್ಮನೆ ವಿನಾಕಾರಣ ನಾನು ಏನೋ 6ನೇ ತಾರೀಕು 9ನೇ ತಾರೀಕು ಅಂತ ಹೇಳಲ್ಲ. ಶರಣರು ಯಾರು ಆ ಶಕ್ತಿಯನ್ನ ಭಗವಂತದಿಂದ ಪಡ್ಕೊಂಡಿದ್ದಾರೆ, ಅವರ ಒಂದು ಸ್ಪಷ್ಟನೆಯಿಂದ ನಾನು ಆ 6ನೇ ತಾರೀಕು 9ನೇ ತಾರೀಕು ಅನ್ನೋದನ್ನ ನಾನು ಕೊಟ್ಟಿದ್ದೇನೆ. ಇದು ನನ್ನ ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ ಅಲ್ಲ. ಇದು ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದೀನಿ. ಆ ನಿಲುವಿಗೆ ನಾನು ನಿನ್ನೆ ಇದೇ ಟೈಮು ಬಿಗ್ ಬುಲೆಟಿನ್ ಮಾಡ್ತಾ ಇದ್ದಾಗಲೇ ಬಂದಿದ್ದ ಸುದ್ದಿ ಇದು. ಇವರಿಬ್ರು ಭೇಟಿಯಾಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಮತ್ತೆ ರಾಜಣ್ಣ. ನೆನ್ನೆನೆ ಇವರಿಬ್ಬರ ಇವತ್ತೇನು ಇವರಿಬ್ರು ಮಾತಾಡಿದಾರಲ್ಲ, ಇವ್ರು ಏನ್ ಮಾತಾಡಬಹುದು ಅನ್ನೋದನ್ನ ನಿನ್ನೆ ನಾವೇ ಹೇಳ್ಬಿಟ್ಟಿದ್ವಿ, ಇಲ್ಲೇ ಹೇಳಿದ್ವಿ. ಏನಂತೆ ಡಿ.ಕೆ. ಶಿವಕುಮಾರ್ ಏನ್ ಹೇಳ್ತಾರೆ, ನಮ್ಮ ಶಾಸಕರ್ರಿ ಅವರು, ನಾವು ಮೀಟ್ ಮಾಡದೆ ತಪ್ಪ ಅಂತ ಕೇಳ್ತಾರೆ. ರಾಜಣ್ಣ ಅವರು ಅಯ್ಯೋ ಮಾತನಾಡಿದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಅಂತ ಅಂತಾರೆ. ನನಗೆ ಗೊತ್ತಾಗಿರೋ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಒಂದು ಅರಿವಿಗೆ ಬಂದಿದೆಯಂತೆ. ಏನಂದ್ರೆ, ವಿರೋಧಿ ಬಣದವರ ವಿಶ್ವಾಸ ಗಳಿಸ್ದೇನೆ ನನ್ನ ಕೆಲಸ ನಾನು ಸಾಧಿಸಕ್ಕಾಗಲ್ಲ. ಬಟ್ ಇವರೆಲ್ಲ ಮೊದಲ ಬಾರಿ ಶಾಸಕರಾದವರಲ್ಲ, ದೀರ್ಘಕಾಲದ ಸಂಬಂಧವನ್ನ ಸಿದ್ದರಾಮಯ್ಯನವ್ರ ಜೊತೆ ಬೆಳೆಸ್ಕೊಂಡ್ಬಂದವರು. ಹೆಂಗ ಒಂದೊಂದೊಂದು ಭೇಟಿಯಲ್ಲೇ ಎಲ್ಲ ಬದಲಾಗ್ಬಿಡುತ್ತೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ. ಈಗ ಒಂದ್ ವೇಳೆ ಹೈಕಮಾಂಡ್ ತೀರ್ಮಾನ ಮಾಡ್ತಪ್ಪ ಡಿ.ಕೆ. ಶಿವಕುಮಾರ್ನ ಸಿಎಂ ಮಾಡೋಣ ಅಂತ, ರಾಜಣ್ಣ ಏನ್ ಮಾಡ್ಕೋತಾರೆ? ಏನ್ ಮಾಡಕ್ಕಾಗತ್ತ? ರಾಜಣ್ಣ ಹೋಗ್ಬಿಟ್ಟು ಹೈಕಮಾಂಡ್ ಹತ್ರ ಮಾತಾಡ್ಬಿಟ್ಟು ಮಾಡಬೇಡಿ ಅವ್ರನ್ನ ಸಿಎಂ ಅನ್ನಕ್ಕಾಗತ್ತಾ? ಆಗಲ್ಲ. ಅಂತ ಟೈಮ್ನಲ್ಲಿ ಉಳಿದಿರೋ 2 ವರ್ಷನೋ 2.5 ವರ್ಷನೋ ಸಿಎಂ ಸಹಕಾರ ಇಲ್ದೇನೆ ಇವರು ಏನು ಮಾಡಕ್ಕಾಗಲ್ವಲ್ಲ. ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರು ಅಲ್ಲ, ಮಿತ್ರ ಅಲ್ಲ ಅಂತ ಆಗಲ್ಲ. ಬೇಡ, ನಾನು ಆಗಲ್ಲಪ್ಪ. ಒಬ್ಬ ಶಾಸಕನಾಗಿ ಮುಖ್ಯಮಂತ್ರಿಗಳ ಜೊತೆ ಚೆನ್ನಾಗಿರ್ಬೇಕಲ್ಲ. ಅನುದಾನಗಳು ತಗೊಳ್ಳೋದಾಗಿರ್ಬೋದು. ಆಮೇಲೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಅವ್ರು ಸಿಕ್ಕಾಪಟ್ಟೆ ಇದೆ ರಾಜಣ್ಣ ಅವ್ರದ್ದು. ಮುಖ್ಯಮಂತ್ರಿಗಳ ಸಹಕಾರ ಇಲ್ಲದೆ ಆಗದೇ ಇಲ್ಲ. ಹಾಗೆ ಅಥವಾ ಡಿ.ಕೆ. ಶಿವಕುಮಾರ್ ಅವ್ನು ಕಾಲ್ ಮಾಡಿ ಬನ್ರಪ್ಪ ಮೀಟ್ ಮಾಡೋಣ ಅಂತ ಕರೆದಿರ್ಬೋದು. ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಹೌದು, ಉಪಮುಖ್ಯಮಂತ್ರಿಗಳು ಹೌದು, ಕರೆದ್ರಲ್ಲ ಹೋಗೋಣ ಅಂತ ಹೋಗಿರ್ಬೋದು. ಇಲ್ಲ ನಾನು ಬರೋಕ್ಕಾಗಲ್ಲ ಅನ್ನಕ್ಕಾಗತ್ತಾ? ಈ ಹಿಂದೆ ಸತೀಶ್ ಜಾರಕಿಹೊಳಿನೂ ಮೀಟ್ ಮಾಡಿದ್ರು ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವ್ರ ಬಣದವ್ರನ್ನೆಲ್ಲರನ್ನು ಮೀಟ್ ಮಾಡ್ತಾರೆ, ಪರಮೇಶ್ವರ್ ಅವ್ರನ್ನ ಮೀಟ್ ಮಾಡಿದ್ರು, ಪ್ರಯತ್ನ ಮಾಡ್ತಿರ್ಬೋದು. ಅಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ. ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗೋದು ಅನಿವಾರ್ಯವಾಗಿ ಹೈಕಮಾಂಡ್ ತೀರ್ಮಾನನೇ ಮಾಡಿದ್ರೆ ಆಗ್ಲಾದ್ರೂ ಸುಮ್ಮನಿರಪ್ಪ. ಅಲ್ಲ, ನನ್ನ ಕಡೆಯಿಂದ ಪ್ರಯತ್ನಗಳಾಗಿದೆ, ಆ ಕಡೆಯಿಂದ ವಿರೋಧ ಇದೆ ಅನ್ನೋದನ್ನ ಹೈಕಮಾಂಡ್ಗೆ ಮೆಸೇಜ್ ಪಾಸ್ ಮಾಡೋಕ್ಕೂ ಇರ್ಬೋದು. ನಾನು ನನ್ನ ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಹೇಳಿಲ್ವಾ ಈಗ ಅವರೇನೆ, ನಾನು ಒಬ್ಬರ ವಿರುದ್ಧನೂ ಮಾತಾಡಿಲ್ಲ ಇಲ್ಲಿ ತನಕ, ಎಲ್ಲರ ಜೊತೆನೂ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ಆಮೇಲೆ ಸಂಘಟನೆ ವಿಚಾರ ಬಂದಾಗ ಸರಿ, ಬಟ್ ನಾನು ಈ ಇಕ್ಬಾಲ್ ಹುಸೇನ್ ವಿಚಾರಕ್ಕೇನು ಕಮೆಂಟ್ ಮಾಡಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಬಿಟ್ಟಿದಾರಲ್ಲ, ಅವ್ರಿಗೆ ಮಾತಾಡೋ ಚಟ ಅದಕ್ಕೆಲ್ಲ ಬೆಲೆ ಕೊಡಕ್ ಹೋಗ್ಬೇಡಿ. ಸೊ ಯಾರು 6ನೇ ತಾರೀಕು 9ನೇ ತಾರೀಕು ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು, ಹಂಗಾಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಬರುತ್ತೆ, ನಾನು ಹೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಕಂಟ್ರೋಲೇ ಇಲ್ಲ. ನೆನೆ ಪ್ರಹ್ಲಾದ್ ಜೋಶಿ ಹೇಳಿದ್ ಕರೆಕ್ಟ್, ಹೈಕಮಾಂಡ್ ಅಲ್ಲಿ ಹೈ ಇದೆ, ಕಮಾಂಡೇ ಇಲ್ಲ ಅಂತ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು. ಅಲ್ಲಿ ಬಂದ್ರೆ ಯತೀಂದ್ರ ಹೇಳ್ತಾರೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ, ಇವ್ರು ಹೇಳ್ತಾರೆ 6ನೇ ತಾರೀಕಿಗೆ ಪ್ರಮಾಣ ವಚನ ಅಂತ. ಕೇಳೋರು ಯಾರು ಇಲ್ಲದಂಗೆ ಆಗ್ಬಿಟ್ಟಿದೆ. ಅಷ್ಟಾಗಿದೆ ಪರಿಸ್ಥಿತಿ. ಇನ್ನು ರಾಜ್ಯ ಕಾಂಗ್ರೆಸ್ ನಾಯಕತ್ವ ಗೊಂದಲದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಗರಂ ಆಗಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡ್ತಾ, ಕರ್ನಾಟಕದಲ್ಲಿ ಗೊಂದಲವನ್ನು ಹೈಕಮಾಂಡ್ ಸೃಷ್ಟಿ ಮಾಡಿಲ್ಲ, ಇಲ್ಲಿನ ನಾಯಕರೇ ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಯಾರೋ ಒಬ್ಬ ನಾಯಕನಿಂದ ಬೆಳೆದದ್ದಲ್ಲ. ಹೀಗಾಗಿ ಯಾರು ನನ್ನಿಂದ ಅಧಿಕಾರಕ್ಕೆ ಬಂತು, ನಾನೇ ಪಕ್ಷ ಕಟ್ಟಿದ್ದೀನಿ ಅಂತ ಹೇಳಬಾರ್ದು. ಕಾರ್ಯಕರ್ತರಿಂದ ಕಟ್ಟಿದ ಪಕ್ಷ ಅಂತ ಎಲ್ಲರೂ ಸೈಲೆಂಟ್ ಆಗಿರಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಕೀಯ ಗೊಂದಲಗಳನ್ನು
ಆದಷ್ಟು ಬೇಗ ಬಗೆಹರಿಸಿ ಅಂತ ಕೆಪಿಸಿಸಿ ಉಪಾಧ್ಯಕ್ಷ ವಿ.ಆರ್. ಸುದರ್ಶನ್ ಖರ್ಗೆಗೆ ಪತ್ರ ಬರೆದಿದ್ದಾರೆ. ಈತನ್ಮಧ್ಯೆ ಸಿಎಂ ನಿವಾಸಕ್ಕೆ ಪರಮೇಶ್ವರ್ ತೆರಳಿ ಚರ್ಚೆ ಮಾಡಿದ್ದಾರೆ. ನಾಳೆ ಡಿ.ಕೆ.ಶಿ ಜಲ್ಲಿಗೆ ಹೋಗ್ತಾ ಇದ್ದಾರೆ. ನನಗೆ ಹೈಕಮಾಂಡ್ ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಪರಮೇಶ್ವರ್ ಸಂದರ್ಭ ಬಂದಾಗ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಕರೆದ್ರೆ ನಾನು ರೆಡಿ ಹೋಗೋಕ್ಕೆ ಕರೆದೇ ಇಲ್ಲ ಅಂತಾರೆ. ಒಂದಲ್ಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ನಾನ್ ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು, ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟ್ದು ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ನೀರನ್ನ ತುಮಕೂರವರೆಗೂ ತರಲಿಲ್ಲ ಅಂದರೆ ಇನ್ನು ಜನ ಹೊಡಿತದೆ ನನಗೆ, ಕೋಲಾರವರು ಚಿಕ್ಕಬಳ್ಳಾಪುರ. ಅದೇ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. MLC ಸೀಟು ಜಲ್ದಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ. ಹೈಕಮಾಂಡ್ ಅವ್ರು ಹೇಳಿದಂಗೆ ಕೇಳ್ತೀನಿ ಅಂತ ನಾನು ಸಂದರ್ಭ ಬಂದಾಗ ಹೋಗ್ತೀನಿ. ಸುಮ್ಮನೆ ಅನವಶ್ಯಕವಾಗಿ ಹೋಗಿ ಡೆಲ್ಲಿ ತುಂಬ ಚಳಿ, ಈಗ ಬಹಳ ಪೊಲ್ಯೂಷನ್ ಬೇರೆ ಅಂತ ಹೇಳ್ತಾರೆ. ಆ ವಾತಾವರಣ ನಮಗೆ ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಂತ ಇಲ್ಲ. ನಾನು ಭೇಟಿ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ, ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂಥ ಹೇಳಿಕೆಗಳು ಬರೋದು ಮತ್ತು ಇದೆಲ್ಲ ನಿಂತು ಹೋಗ್ಬೇಕು. ಕರೆದ್ರೆ ಹೋಗಿ ರೆಡಿ ಇದೀವಿ, ನಾವು ಹೋಗ್ಲಿಕ್ಕೆ ರೆಡಿ. ಕರಿಬೇಕಲ್ಲ ಯಾರು, ನಾವಾಗ ಹೆಂಗೆ ಹೋಗೋದು ಅಂತ. ಆಯ್ತು, ಎಲ್ಲರೂ ಮಾಡಿದ್ದಾರೆ, ನಾವು ಮಾಡಿದ್ವಿ, ಎಲ್ಲರೂ ಮಾಡಿದ್ದಾರೆ, ಎಲ್ಲ ಪಾರ್ಟಿಯವ್ರು ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರದು ಅಸಹಾಯಕತೆ ಅಂತ ಅನಿಸ್ತು ನಂಗೆ ಇವತ್ತು. ಯಾಕೆ, ಯಾವ ವಿಷಯ? ಈಗ ಅವರು ಹೈಕಮಾಂಡ್ನ ಒಂದು ಭಾಗ ಅಲ್ವಾ, ಅವರು ಹೈಕಮಾಂಡ್ ಒಂದು ಭಾಗ, ACC ಅಧ್ಯಕ್ಷರಾಗಿರೋದ್ರಿಂದ ಅವ್ರು ಹೇಳಿದ ಒಂದು ಕರೆಕ್ಟು, ಗೊಂದಲ ನಾವು ಸೃಷ್ಟಿ ಮಾಡಿಲ್ಲ, ಅವರೇ ಮಾಡಿರೋದು. ಒಂದು ಅಂದ್ರೆ ಅವತ್ತೇನೋ ಒಂದು ಒಪ್ಪಂದನೋ ಮಾತುಕತೆನೋ ಏನೋ ಆಗಿದೆ ಇಷ್ಟು ದಿನಕ್ಕೆ ಅಂತ ಅಂದ್ಬಿಟ್ಟು, ಅಷ್ಟು ದಿನ ಆದ್ಮೇಲೆ ನಾವು ಅದನ್ನು ಬಗೆಹರಿಸ್ತೀವಿ, ಅದ್ರ ಮಧ್ಯದಲ್ಲಿ ಮಾತಾಡಿ ಅಂತ ನಿಮ್ಮನೆ 2.5 ವರ್ಷ ಆಯ್ತು ಅಂತಾನೆ ಅಲ್ವಾ ಇವಾಗ ಶುರು ಆಗಿರೋದು. 2.5 ವರ್ಷ ನಾವೆಲ್ಲ ಹೇಳಿದೀವಿ. ಅವ್ರು ಹೇಳದೆ ಹೋದ್ರು ಈ ಕ್ಯಾಂಪ್ಗಳಲ್ಲಿ ಶುರು ಆಗಿದೆ, ಅದು ನೀವು ಇದ್ರೆ ಬಂದ್ಬಿಡುತ್ತಾ. ಈಗ ಸುರ್ಜೇವಾಲಾ ಹೇಳಿದಾರಾ, ಅಥವಾ ವೇಣುಗೋಪಾಲ್ ಹೇಳಿದಾರಾ, ರಾಹುಲ್ ಗಾಂಧಿ ಹೇಳಿದಾರಾ, ಸೋನಿಯಾ ಗಾಂಧಿ ಹೇಳಿದಾರಾ, ಅಥವಾ ಖರ್ಗೆ ಅವ್ರು ಹೇಳಿದಾರಾ? ನಾವ್ ಯಾರು ಹೇಳಿಲ್ಲ. ಮಾತಾಡ್ತಿರೋರೆ. ಫಸ್ಟ್ ಯಾವುದೋ ಒಂದು ನ್ಯಾಷನಲ್ ಚಾನಲ್ ಇಂಟರ್ವ್ಯೂನಲ್ಲಿ ತಾನೇ ಡಿ.ಕೆ. ಶಿವಕುಮಾರ್ ಕೂತ್ಕೊಂಡು ನನ್ನ ಮತ್ತು ಸಿಎಂ ನಡುವೆ ಒಂದು ಒಪ್ಪಂದ ಆಗಿದೆ ಅಂದಿದ್ದು, ಅವಾಗ ತಾನೇ ಶುರುವಾಗಿದ್ದು. ಅಲ್ಲಿ ತನಕ ಊಹಾಪೋಹಗಳು ಹಪ್ಪಿಸ್ಕೊಂಡಿದ್ದಾರೆ. ಆದ್ರೆ ಅದು ಆಗದೆ ಇದ್ದಂಗೆ ಹೈಕಮಾಂಡ್ ಮಾಡಬೇಕಾಗಿತ್ತು. ಈಗ ಇಕ್ಬಾಲ್ ಹುಸೇನ್ ಮಾತಾಡೋದು, ಯತೀಂದ್ರ ಮಾತಾಡಿದ್ರಪ್ಪ, ಹೈಕಮಾಂಡ್ ಕಡೆಯಿಂದ ಏನ್ ಕ್ರಮ ತಗೊಂಡ್ರಿ? ತಗೊಳಕ್ಕಾಗ್ಲಿಲ್ಲ. ನೀವು ಆ ಥರ ಆಗಾಗ್ಗೆ ಬಿಸಿ ಮುಟ್ಟಿಸ್ತಾ ಇದ್ರೆ ಇವರೆಲ್ಲ ಸೈಲೆಂಟ್ ಆಗಿರ್ತಿದ್ರು, ಈ ಗೊಂದಲ ಸೃಷ್ಟಿ ಆಗ್ತಿರ್ಲಿಲ್ಲ. ಆಮೇಲೆ ಇದು ಹೇಳ್ಕೊಂಡು ಬಂದಿರೋದು ಡಿ.ಕೆ. ಇಂದ ಪಕ್ಷ ಅಧಿಕಾರಕ್ಕೆ ಬಂತು, ಅವರ ಎಫರ್ಟ್ ಇದೆ ಅಂತ ಹೇಳ್ತಿರೋದೇ ಡಿ.ಕೆ. ಕ್ಯಾಂಪ್ನವರು. ಹೀಗಾದ್ರೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಖಂಡಿತ ಇಬ್ಬರಿಗೂ ಹೇಳಿದ್ದಾರೆ ನೋಡಿ. ಅವ್ರು ಹೇಳಿರೋದನ್ನೇ, ಒಂದು ಗೊಂದಲ ಸೃಷ್ಟಿ ಮಾಡೋದು ಇಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸ್ ಅಂದ್ರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಎರಡನೇದು, ಡಿ.ಕೆ. ಶಿವಕುಮಾರ್ ನಾ ಕೂಲಿ ಕೇಳ್ತಾ ಇದೀನಿ ಅಂತಿರಲ್ಲ, ಒಬ್ಬರಿಂದಾನೇ ಪಕ್ಷ ಬಂದಿಲ್ಲ. ಆಮೇಲೆ ಕಾಂಗ್ರೆಸ್, ಡಿ.ಕೆ. ಶಿವಕುಮಾರ್ ಬಂದ್ಮೇಲೆ ಕಾಂಗ್ರೆಸ್ ಪಕ್ಷ ಬಂದಿರೋದಲ್ಲ. ಡಿ.ಕೆ. ಶಿವಕುಮಾರ್ಗೂ ಮೊದಲಿಂದನೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇತ್ತು. ಅವಾಗ ಯಾರು ಕಟ್ಟಿದ್ದು? ಹಾಗಾದ್ರೆ ಆಯಾ ಟರ್ಮ್ ನಲ್ಲಿ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವ್ರ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾನೇ ತಂದಿದ್ದು ಅಂದ್ಬಿಟ್ರೆ ಹೆಂಗೆ? ಎಲ್ಲರೂ ಸೇರ್ತಾನೆ ಮಾಡಿರ್ತಾರೆ. ಅದನ್ನ ಅವ್ರು ಮಾತನಾಡಿದ್ದಾರೆ ಅಷ್ಟೇ. ಇನ್ನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ನಿರಂತರ ವರದಿ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಗೃಹಲಕ್ಷ್ಮಿ ಕಂತಿನ ಹಣ ಬಿಡುಗಡೆ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಅವರು ರಿಯಾಕ್ಟ್ ಮಾಡಿದ್ರು. ಈಗಾಗಲೇ 24ನೇ ಕಂತನ್ನ ಫಿನಾನ್ಸ್ನವರು ಅಪ್ರೂವ್ ಕೊಟ್ಟಿದ್ದಾರೆ. ಸೋಮವಾರದಿಂದ ಶನಿವಾರದ ಒಳಗೆ ಆ ಕಂತು ಬಿಡುಗಡೆ ಆಗುತ್ತೆ. ಇನ್ನು ಸತ್ತವರ ಅಕೌಂಟ್ಗೂ ಗೃಹಲಕ್ಷ್ಮಿ ಹಣ ಸಂದಾಯ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟರು. ಸತ್ತವರ ಅಕೌಂಟ್ಗೆ ಹಣ ಸಂದಾಯ ತಕ್ಷಣ ಗೊತ್ತಾಗಲ್ಲ. ಈಗ ಸಾಫ್ಟ್ವೇರ್ ಅಭಿವೃದ್ಧಿ ಅಳವಡಿಕೆ ಮಾಡಿದ್ದೇವೆ. ಮರಣ ಪ್ರಮಾಣ ಪತ್ರಗಳನ್ನು ಅಂಗನವಾಡಿ ಕಾರ್ಯಕರ್ತರು ಪರಿಶೀಲನೆ ಮಾಡ್ತಾರೆ. ಹೀಗಾಗಿ ಅದನ್ನ ಸದ್ಯಕ್ಕೆ ತಡೆದಿದ್ದೀವಿ ಅಂತ ತಿಳಿಸಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 5,000 ಕೋಟಿ ಏನಾಗಿದೆ ಅಂತ ಸದನದಲ್ಲಿ ಸಚಿವೆ ಹೇಳಿಲ್ಲ. ಸಿಎಂ ಬೇಜವಾಬ್ದಾರಿತನವಾಗಿ ಸುಳ್ಳು ಹೇಳಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅದನ್ನು ಕೂಡ ಆಗಿಲ್ಲ ಅಂತ ಟೀಕಿಸಿದ್ರು. ಈಗಾಗಲೇ 24ನೇ ಕಂತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಈಗಾಗಲೇ ಇಲಾಖೆ ನಮ್ಮ CS ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಅನ್ನ 2 ಬಾರಿ ಮಾಡಿದೆ. ತೀರ್ಕೊಂಡವ್ರ ಮೇಲೆ ಅಂತವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದ್ರೆ ಅದು ನಮಗೆ ಗೊತ್ತಾಗೋದಲ್ಲ ಇಮಿಡಿಯೇಟ್ ಆದ್ರೆ ಈಗ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಅನ್ನ ನಾವು ಅದಕ್ಕೆ ಅಳವಡಿಕೆ ಮಾಡಿದೀವಿ. ಅದರಿಂದ ರಾಜ್ಯದಲ್ಲಿ ವಿಧಾನಸಭೆ
ವಿಧಾನ ಪರಿಷತ್ ಇವುಗಳು ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ನಾವು ಪರಿಗಣಿಸ್ತೀವಿ. ಅಲ್ಲಿ ಮೊದಲು ಸುಳ್ಳು ಹೇಳಿದರು. 5,000 ಕೋಟಿ ರೂಪಾಯಿ ಏನಾಗಿದೆ ಅಂತ ಹೇಳಿಲ್ಲ. ಅದರ ಮುಖ್ಯಮಂತ್ರಿಗಳು ಇಷ್ಟು ಬೇಜವಾಬ್ದಾರಿಯುತವಾಗಿ ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದವ್ರ ಮೇಲೆ ಕ್ರಮ ಏನು ಕೈಗೊಂಡ್ರು? ಏನೂ ಕೈಗೊಳ್ಳಿಲ್ಲ. ಅಂದ್ರೆ ಏನು ಬೇಕಾದ್ ಮಾಡಿ ಹೇಳಿದ್ರು ನಡೀತದ. ಅಲ್ಲಿ ಅವರೊಂದು ಮಾತು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನು ತಿಂಗಳ ಹೆಸರು ಹೇಳಲ್ಲ, ಕಂತ್ ಹೆಸರು. ಸ್ಮಾರ್ಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಈ ನೀವು ವಿಷಯದಲ್ಲಿ. ತಿಂಗಳು ಹೇಳಿದ್ರೆ ಗೊತ್ತಾಗೋದು. ನಿಮಗೆ ದುಡ್ಡು ಬೀಳ್ತಲ್ಲ ಅಕೌಂಟ್ಗೆ, ನೀವು ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸಿದ್ರು ಕೂಡ ಗೃಹಲಕ್ಷ್ಮಿ ಅಂತ ಮೆನ್ಷನ್ ಆಗುತ್ತೆ ಹೊರತು ಯಾವ ತಿಂಗಳ ಅಮೌಂಟ್ ಅಂತ ಮೆನ್ಷನ್ ಆಗಲ್ಲ. ಈಗ ಅದು 5 ತಿಂಗಳದ ಬಾಕಿ ಇದೆ, ಫೆಬ್ರವರಿದ, ಮಾರ್ಚ್ದ, ಅಥವಾ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ದ ಯಾವುದು ಅಂತ ಹೇಳ್ಬೇಕು. ಅವ್ರು 24ನೇ ಕಂತು ಅಂತಾರೆ. ಹಾಗಾಗಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಅಕೌಂಟ್ಗೆ ದುಡ್ಡು ಬಂದು ಬಿದ್ದ ಮೇಲೇನೆ ಗ್ಯಾರಂಟಿ. ಯಾಕಂದ್ರೆ ಈ ತರ ತುಂಬಾ ಸರ್ತಿ ಹೇಳಿದ್ದಾರೆ, ದೀಪಾವಳಿಗೆ ಹಾಕ್ಬಿಡ್ತೀವಿ, ಯುಗಾದಿಗೆ ಹಾಕ್ಬಿಡ್ತೀವಿ, ಸಂಕ್ರಾಂತಿಗೆ ಹಾಕ್ಬಿಡ್ತೀವಿ, ಹಾಕಿಲ್ಲ. ಹಾಗಾಗಿ ಬಂದು ಬಿದ್ದ ಮೇಲೆ ಗ್ಯಾರಂಟಿ ಅಷ್ಟೇ.